ನೀಲಿ ಚಿತ್ರತಾರೆ ಮಿಯಾ ಖಲೀಫಾ ಲೆಬನಾನ್ ಮೇಲೆ ದಾಳಿ. ಮಿಯಾ ಖಲೀಫಾ ಕಣ್ಣೀರನ್ನ ಇಟ್ಟಿದ್ದಾಳೆ. ಕಣ್ಣೀರಿಟ್ಟ ನೀಲಿ ತಾರೆ ಮಿಯಾ ಖಲೀಫಾ. ಲೆಬನಾನ್ ಮೇಲೆ ದಾಳಿ, ಮಿಯಾ ಖಲೀಫಾ ಕಣ್ಣೀರು. ಇಸ್ರೇಲ್ ದಾಳಿಯಲ್ಲಿ 250ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಇದು ಅತ್ಯಂತ ನೋವಿನ ದಿನ ಎಂದ ಮಿಯಾ ಖಲೀಫಾ. ಮೂಲತಃ ಲೆಬನಾನ್ನ ನೀಲಿ ಚಿತ್ರತಾರೆ ಮಿಯಾ ಖಲೀಫಾ. ಸದ್ಯ ಅಮೆರಿಕದಲ್ಲಿ ನೆಲೆಸಿರುವ ನೀಲಿ ಚಿತ್ರತಾರೆ ಮಿಯಾ ಖಲೀಫಾ ಇಂತಹ ದಾಳಿಯನ್ನ ಇಷ್ಟು ವರ್ಷಗಳಲ್ಲಿ ನೋಡಿಯೇ ಇಲ್ಲ. ಲೆಬನಾನ್ನಲ್ಲಿ ನರಮೇಧವನ್ನೇ ನಡೆಸಲಾಗ್ತಾ ಇದೆ. ಕೇವಲ 10 ನಿಮಿಷದಲ್ಲಿ 160 ವಾಯುದಾಳಿ ನಡೆಸಲಾಗಿದೆ. ಕೇವಲ 10 ನಿಮಿಷದಲ್ಲಿ 160 ವಾಯುದಾಳಿ ನಡೆಸಲಾಗಿದೆ. ಶಾಲೆ, ಆಸ್ಪತ್ರೆ, ಸ್ಮಶಾನಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ದಾರೆ. ಅದು ಕದನ ವಿರಾಮದ ಅವಧಿಯಲ್ಲಿ ಎಂದು ಕಣ್ಣೀರನ್ನ ಇಟ್ಟಿದ್ದಾಳೆ ಮಿಯಾ ಖಲೀಫಾ. ಕಣ್ಣೀರಿಟ್ಟಿದ್ದಾರೆ ನೀಲಿ ಚಿತ್ರತಾರೆ ಮಿಯಾ ಖಲೀಫಾ. ಲೆಬನಾನ್ನಲ್ಲಿ ಸತತವಾಗಿ ದಾಳಿ ನಡೀತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೋಡಿ, ಇಸ್ರೇಲ್ ದಾಳಿಯಲ್ಲಿ 250ಕ್ಕೂ ಹೆಚ್ಚು ಮಂದಿ ಬಲಿಯಾಗಿರುವಂಥದ್ದು. ಇಸ್ರೇಲ್ ಸತತವಾಗಿ ಲೆಬನಾನ್ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಮೂಲತಃ ಲೆಬನಾನ್ ನವರಾದಂತ ನೀಲಿ ಚಿತ್ರತಾರೆ ಮಿಯಾ ಖಲೀಫಾ ಕಣ್ಣೀರನ್ನ ಇಟ್ಟಿದ್ದಾರೆ. ಸದ್ಯಕ್ಕೆ ಅಮೆರಿಕದಲ್ಲಿ ನೆಲೆಸಿದ್ದಾರೆ ಮಿಯಾ ಖಲೀಫಾ. ಬಟ್ ಲೆಬನಾನ್ ಮೇಲೆ ಸತತವಾಗಿ ದಾಳಿ ಮಾಡ್ತಾ ಇದೆ ಇಸ್ರೇಲ್. ನರಮೇಧ ಆಗ್ತಾ ಇದೆ. 10 ನಿಮಿಷದಲ್ಲಿ 160 ವಾಯುದಾಳಿ ನಡೆಸಲಾಗಿದೆ. ಶಾಲೆ, ಆಸ್ಪತ್ರೆ, ಸ್ಮಶಾನಗಳನ್ನ ಗುರಿ ಮಾಡಿಸಿಕೊಂಡು ಇಸ್ರೇಲ್ ದಾಳಿಯನ್ನ ನಡೆಸ್ತಾ ಇದೆ. ರಕ್ತಸಿಕ್ತವಾಗ್ತಾ ಇದೆ ಲೆಬನಾನ್ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. Today has been one of the hardest things to watch in a really long time on social media, and that's saying something because we've watched a genocide play out before our eyes for decades, but even more so in the last 3-4 years. 160 airstrikes in 10 minutes on residential buildings, on schools, on hospitals, on civilian infrastructure, on cemeteries with funeral processions in the midst of a ceasefire. I don't know how to reconcile my tax dollars doing this to my homeland. I feel like it's really important to get on here and to talk and to say this, but I am at such a loss for words. All I can do sometimes is reshare other people's voices who can articulate it a little bit more with a little bit more emotional separation. But what is happening? Like, we are sending people to scope out living on the moon while we bomb each other. This is dystopian. This is insane. We watched this happen before our eyes to a nation, and now we're watching it happen before our eyes blatantly and overtly to another sovereign nation. When is it enough? When will it stop? My thoughts are with everybody in Lebanon right now. My heart goes out to you. It's really, 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 I don't want to get on here and cry because I am so lucky. I'm so fortunate. But ಇಸ್ರೇಲ್ ಸತತವಾಗಿ ಲೆಬನಾನ್ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಕದನ ವಿರಾಮ ಅಂತ ಘೋಷಣೆ ಆದರೂ ಸಹಿತ ಇಸ್ರೇಲ್ ದಾಳಿಯನ್ನು ನಡೆಸ್ತಾ ಇದೆ ಅನ್ನುವಂಥದ್ದು ಇರಾನ್ನ ಆರೋಪ. ಬಟ್ ಅಮೆರಿಕ ಹೇಳುತ್ತೆ ಲೆಬನಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಒಪ್ಪಂದಗಳಾಗಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸುತ್ತೆ. ಬಟ್ ಇಲ್ಲಿ ಲೆಬನಾನ್ ಮೇಲೆ ಏನು ಇಸ್ರೇಲ್ ದಾಳಿಯನ್ನು ನಡೆಸ್ತಾ ಇದೆಯೋ ಅದರಲ್ಲಿ ಸಾಕಷ್ಟು ನರಮೇಧಗಳಾಗ್ತಾ ಇದ್ದಾವೆ, ಸಾಕಷ್ಟು ಸಾವು ನೋವುಗಳಾಗ್ತಾ ಇದ್ದಾವೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಯಾ ಖಲೀಫಾ ಇದೀಗ ಕಣ್ಣೀರನ್ನ ಇಡ್ತಾ ಇದ್ದಾರೆ.